ಭೂಮಿ ಭೂಮಿ ಏನತ್ತೆ ಕೊಳ್ಳಮ್ಮ ಇದೊಂದು 20,000 ಐತೆ. ಮಿಕ್ಸಿ ಕುಕ್ಕರ್ಗಳು ಅವು ತಕೊಂಬ. ಹೋಗಿ ಗ್ಯಾಸು ಎಲ್ಲಾನ ಬುಕ್ ಮಾಡು, ಬರ್ತವೆ. ಡಬಲ್ ಸಿಲಿಂಡ್ರದೊಂದು ಬುಕ್ ಮಾಡಿ ತಕ. ಗ್ಯಾಸ್ ಬುಕ್ ಮಾಡಿ ಮಿಕ್ಸಿ ಕುಕ್ಕರ್ ಎಲ್ಲ ತಗೊಳಮ್ಮ ಕೊಳ್ಳಮ್ಮ. ಪಾಪ ನಿಮ್ಮಮ್ಮಯ್ಯ ಖಾರ ರುಬ್ಬುತ್ತೆ ಪಾಪ, ಅವ್ರಿಗೇನೆ ಕೂಲಿ ಹೋಗಿ ಬಂದು ಸಾಕಾಗಿರುತ್ತೆ. ಒಂದು ಮಿಕ್ಸಿ ತಕ. ಒಂದು 2-3 ಸಾವಿರ ರೂಪಾಯಿದೊಂದು ಒಳ್ಳೇದು ಬಿಡತ್ತೆ. ತಗೊಂತೀನಿ, ಈ ಸತಿ ಸಂಬಳ ಆಗುತ್ತಲ್ಲ ತಗೊಂತೀನಿ ಬಿಡು. ಇಲ್ಲ ಕೊಳ್ಳಮ್ಮ, ನಾನು ಒಂದು 20,000 ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಅವತ್ತು 10,000 ಕೊಡ್ತೀನಿ ಅಂದೆ. 10,000 ಇನ್ನು ಆಗುತ್ತೆ. ಗ್ಯಾಸು ಮತ್ತು ಅದು ಇದು ಬೇಕು, ಇನ್ನು ಎಷ್ಟೊಂದು ಇರುತ್ತೆ ಕೆಲಸ ಮನೆಯಾಗೆ. ಎಣ್ಣೆ ಒಟ್ಟೊಂದು ಸಾಮಾನು ಇಲ್ಲ, ಅದಕ್ಕಾಗಿ ಅವಳಿಗೆ ಎಲ್ಲ ಬಿಟ್ಟಿದ್ದೀವಲ್ಲ, ಅದಕ್ಕೆ ಅದ್ರ ಬದಲು ನೀನು ದುಡ್ಡು ಕೊಟ್ಟರೆ ನೀನೆಲ್ಲ ತಕೊಂತೀಯ. ಇಬ್ಬರೊಳಗೂ ಮಂದಿ ಆಗ್ಬೇಕಣಮ್ಮ. ಅಲ್ವ ಇದು ಕುಕ್ಕರ್ಗಳು ಮಿಕ್ಸಿ ಎಲ್ಲನ ಅವಳಿಗೆ ಇರಲಿ, ಇನ್ನೇನು ಮಾಡೋಣ. ಅವ್ನ ಮಕ್ಕ ನೋಡ್ಬೇಕಣಮ್ಮ. ಅವಳ ಮಕ್ಕ ನೋಡಲ್ಲ ನಾನು, ಅವನ ಮಕ್ಕ ನೋಡ್ತೀನಿ. ನೀವೇನು ಮಾಡೋಣ. ಅವನಿಗೂ ಅನ್ಯಾಯ ಮಾಡಬಾರ್ದು, ಇವನಿಗೂ ಅನ್ಯಾಯ ಮಾಡಬಾರ್ದು. ಅದಕ್ಕೆ ಇನ್ನೇನು ತಾಕ. ಎನ್ನಿಗೆ ಕೊಡಕ್ಕೆ ಬಂದವಳೆ ಮತ್ತೆ ದುಡ್ಡು ತಗೊಂಡು. ಇವಳಿಗೆ ಕೊಡಕ್ಕೆ ಬಂದವಳೆ. ಈಗೇನು ಇವಳ್ದೇನು ಗೌರ್ಮೆಂಟ್ ಕೆಲಸ, ಇಂಥಳಿ ಕೊಡಕ್ಕೆ ಬಂದವಳೆ. ಮನೆಗೆ ಬರಲಿ, ಮನೆಗೆ ಬಂದಾಗ ಮಾತಾಡ್ತೀನಿ. ಇಲ್ಲ ಯಾಕೆ ಇವಳು ಮನೆಗೆ ನಾನು ಬಂದಿದ್ದೀನಿ ಅಂತ ಇವಳಿಗೆ ಗೊತ್ತಾದರೆ ಯಾಕೆ ಇಲ್ಲ ಬಾಗಿಲಾಗೆ ನಿಂತ್ಕೊಂಡು ಅದೇ ಹೋಗ್ತೀನಿ. ಯಾಕೆ ಬೇಕು ನನ್ನ ಪಾಡಿಗೆ ನಾನು ಸುಮ್ಮನೆ ಅದೇ ಹೋಗ್ತೀನಿ. ಮನೆಗೆ ಬಂದಮೇಲೆ ಕೇಳ್ತೀನಿ. ಇವಳಿಗೆ ಕೊಡಕ್ಕೆ ಬಂದವಳೆ. ಮತ್ತೆ ಇವಳಿಗೆ ಏನು ಕಮ್ಮಿ ಆಗೈತೆ ಇವಾಗ? ಕೆಲಸ ಬೇರೆ ಪ್ರಮೋಷನ್ ಆಗೈತಂತೆ ಬೇರೆ ಕೆಲಸಕ್ಕೆ. ಇನ್ನು ಬೇರೆ ಕೆಲಸ ಎಲ್ಲ ಇದ್ದು ಚೆನ್ನಾಗಿ ಸಂಬಳ ದುಡಿತಾಳೆ. ಇವಳು ಮಿಕ್ಸಿ ಕುಕ್ಕರ್ ತರಕ್ಕೆ ದುಡ್ಡು ಕೊಡಕ್ಕೆ ಬಂದವಳೆ ಇವತ್ತೆ. ಬರಲಿ. ನಮಗೆ ಕೊಟ್ಟಿಲ್ಲ ಅವಳಿಗೆ ಕೊಡ್ತೀಯ ಅಂತ ಹೇಳ್ತೀನಿ. ಒಳ್ಳೆ ಮತ್ತಾಂಬ ಹೆಸನ್ ಕರ್ಕೊಂಡು ಹೋಗಮ್ಮ. ಪಾಪ ಖಾರನ ರುಬ್ಬಕ್ಕಾಗಲ್ಲ. ಪಾಪ ನೀನು ಜಲ್ದ್ರಪ್ಪನ ಕೆಲ್ಸಕ್ಕೆ ಹೋಗ್ತೀಯ, ನಿಮ್ಮ ಅಮ್ಮನ ಪಾಪ ಕೂಲಿ ಹೋಗುತ್ತೆ. ಟೈಮ್ ಸರಿಯಾಗಿ ಅಡುಗೆ ಆಗ್ಬೇಕು. ಓಟು ಅದನ್ನ ಯಾರು ರುಬ್ಕೊಂಡು ಕುಕ್ಕಂತಾರತ್ತ. ಇನ್ನೇನತ್ತ ಬರ್ಲಿ ಮಂತಕ್ಕೆ ಬಂದ ಮಾತಾಡ್ತೀನಿ. ಈಗ ಮಾತಾಡಲ್ಲ. ರುಬ್ಬಿರೇ ಚೆನ್ನಾಗಿರುತ್ತೆ ಕಾಣತ್ತೆ. ಇವಾಗ ಮಿಕ್ಸಿಗೆ ಹಾಕೋದ್ಕಿನ ರುಬ್ಬಿರೇ ಚೆನ್ನಾಗಿರುತ್ತೆ. ಆತೆ ಆಗಲಿ. ಹಂಗೆ ಅಂದ್ರೂ ಆಲೆ ರುಬ್ಬಕ್ಕೆ ಸರ್ ಬರಲ್ಲ. ಬೇಡತ್ತ ಏನು ರುಬ್ಬಕ್ಕಾಗಲ್ಲ. ಸುಮ್ತವ್ರಿಸ್ಕೆ ಯಾತ ಹೇಳ್ತಾಯ್ತೆ. ನಾಳೆ ಮಿಕ್ಸಿ ಒಟ್ಟು ಖಾರ ರುಬ್ಬಕ್ಕಾಗಲ್ಲ, ಮಿಕ್ಸಿ ತಗೊಂಬರಮ್ಮ ಅಂತ ಹೇಳ್ತಿದ್ದೆ. ನಾನು ನಿಮ್ಮ ಅಮ್ಮ ಪಾಪ ಕೆಲ್ಸಕ್ಕೆ ಹೋಗಿ ಬರ್ತಾಳೆ, ಆಗಲ್ಲ ಅಂತ ಒಂದು 20,000 ಇತ್ತು. ಅದಕ್ಕೆ ಗ್ಯಾಸ್ ಅದು ತಗೊಳ್ರಿ, ಬುಕ್ ಮಾಡಿರಿ ಅಂತ ಹೇಳ್ತಿದ್ದೆ. ಬಿಡಕ್ಕ, ನೀನು ಮಿಕ್ಸಿಗೆ ಹಾಕಿರೋದು ಈ ಕುಕ್ಕರ್ ಎಲ್ಲ ಉಣ್ಬಾರ್ದು. ಇವಾಗ ಹೆಂಗತ್ತ ಒಲಿಯಾಗ ಮಾಡ್ತೀವ, ಒಲಿಯಾಗ ಮಾಡೋದ್ರಿಂದ ಅತ್ಲಾಗೆ ಸೌದೆನೂ ಚೆನ್ನಾಗಿ ಉರಿತಾವೆ. ಮಳೆಗಾಲದಾಗ ಅಷ್ಟೇ ಗ್ಯಾಸ್ ಬೇಕಾಗೋದು. ಆರೋಗ್ಯ ಕಣಕ್ಕ. ಆರೋಗ್ಯ. ಕುಕ್ಕರ್ಗೆ ನಾನು 2 ಸಾರಿ ಇದೆ, ಸಾರಿಗೆ ಅಡುಗೆ ಮಾಡ್ತೀನಿ. ಸಾರಿಗೆ ಅಡುಗೆ ಮಾಡೋದ್ರಿಂದ ಸಾರು ಭಾಳ ಚೆನ್ನಾಗಾಗುತ್ತೆ. ಸಾರಿಗೆ ಅಡುಗೆ ಮಾಡ್ತೀನಿ. ನೀರೆಲ್ಲ ನಾನು ತಾಮ್ರದ ಕೊಯ್ದ್ಕೊಂಡು ಕುಡ್ದೀನಿ. ತಾಮ್ರದ ಬಿನ್ಗೆ ಒಯ್ಕೊಂಡು ಕುಡಿಯೋ ನೀರು ಇಕ್ಕೊಂಬದು ನಾವು. ಖಾರ ರುಬ್ಬದೇ ಒಳ್ಳೆ. ಸುಮ್ಕೆ ಮಿಕ್ಸಿಗೆ ಹಾಕ್ಬಾರ್ದು. ಇವೆಲ್ಲ ಈಗಿನ ಕಾಯಿಲೆಗಳು ಹೆಚ್ಚಾಗಿರೋದು ಇದಕ್ಕೆ ಮೈಕೆ. ನೀನು ಏನಾನ ಮಾಡ್ಕೆ ತಂದನ ತಾಂಬ ಬಿಟ್ಟನ ಬಿಟ್ಕ ಏನಾನ ಮಾಡ್ಕೆ ಒಟ್ಟಿನಲ್ಲಿ ಕೊಡ್ತೀನಿ. ಯಾಕೆ ನಿಮ್ಗೆ ಅವೆಲ್ಲ ಕೊಟ್ಟಿಲ್ಲ, ಕೊಡ್ಬೇಕು ತಗೊಂಬರ್ರಿ ಅಂತ ಕೊಡ್ತೀನಿ. ತರಂಗಿರಿ ತರ್ರಿ, ಇಲ್ಲಾಂದ್ರೆ ನೀವು ದುಡ್ಡು ಇಕ್ಕೇಳ್ರಿ. ಜಾಪಾನ್ದಾಗೆ ತೆಗ್ದಿಕ್ಕಮ್ಮ. ಸರಿ ಕಾಣತ್ತೆ, ಆಯ್ತು ಹೇಳಿ. ಕೊಟ್ಟಿರೋದನ್ನ ಯಾಕೆ ಬೇಡ ಅಂಬಾನಂತ ಇಸ್ಕೊಂಡೆ ಕಣಮ್ಮ. ಬಿಡು, ನಿಮ್ಮ ಅತ್ತೆ ಹಂಗೆ ನಿಮ್ಮ ಅತ್ತೆನೇ ಕೊಟ್ಟೈತೆ ಇಸ್ಕ. ಏನಿಲ್ಲ, ಇಸ್ಕೊಂಡು ತೆಗ್ದಿಕ್ಕೆ ಹೋಗು. ಸಾರಿಕ್ಕಿದ್ ನಮ್ಮ ಮಲೆ ಮೇಲೆ ನೋಡ್ಬೇಕಾಗಿತ್ತು. ಯಾರಿಗೂ ಹೇಳೋದು ಬೇಡ, ಸುಮ್ಮನೆ ತಗೊಂಡೋಗನ್ ಬಾ. ಎಣ್ಣೆ ಬಾಟ್ಲಿ ತಗೊಂಡೋಗಿ ಹಾಕಿ ಸರಿಯಾಗಿ ನಾವು ಬೀಳ್ಸೋಣ ಬಾ. ಇಲ್ಲಿ ಅವಳು ಅವ್ರ ಅಮ್ಮಯ್ಯ ಬೀಳ್ಬೇಕು. ಅವ್ರ ಅಮ್ಮಯ್ಯನೇ ಬೀಳೋದು. ಇವಾಗ ಅವಳಿಗೆ ಕಾಲು ನೋವು ಐತೆ ಅಂತ ಅವಳು ಬಟ್ಟೆ ಒಗ್ಗೆಲ್ಲ ಸುಪ್ಪಿ ಅವ್ರ ಅಮ್ಮಯ್ಯನೇ ಬೀಳ್ತಾಳು ಬಾ. ಅಕ್ಕ ಯಾರು ತಗೋ ಹೇಳೋದು ಬೇಡ. ಹಂಗಾರೆ ಸುಮ್ಮನಿರು. ನಮ್ಮ ಅಕ್ಕ ಆಗಲಿ, ನಮ್ಮ ಅಮ್ಮಯ್ಯ ಆಗಲಿ, ನಿಮ್ಮ ಅಮ್ಮಯ್ಯ ಆಗಲಿ, ಯಾರು ಕೇಳಿದ್ರು ಯಾರು ತಗೋ ಏನೋ ಹೇಳ್ಬೇಡ. ಸುಮ್ಮನೆ ತಗೊಂಡೋಗೋಣ. ಸುಮ್ಕಿರು ಒಳಗೈತೆ ತತ್ತೀನಿ, ಇಲ್ಲೇ ಇರು. ಯಾಕಿಲ್ಲ ಸುಮ್ಮನೆ ಬಂದಿದ್ದೇನು ಯಾರನ್ನ ಕೇಳಿರ. ಆಯ್ತು ಯಾಕ ಹೋಗ್ತಿರೋಗು. ನಾನು ಬೀಳಿಸಿರೋದಲ್ಲ ತಡಿ. ನಿಮ್ಮನ್ನು ಬೀಳಿಸ್ತೀನಿ. ಕಾಲು ಒಂದಿಟ್ಟು ಇನ್ನೂ ಸಳ್ಕೊಂಬುತ್ತೆ. ಸಳ್ಕೊಂಬತೈತಿ ನನ್ನ ಕಾಲು. ಅಯ್ಯೋ ನೈತೈತಿ. ನಿನ್ಕಮ್ಮಕ್ಕಾಗಲ್ಲ, ಕುಕ್ಕಂತೀನಿ. ಬಿಡು ಅಕ್ಕ, ಇನ್ನೇನು ಬಂತು. ತಗೊಂಡೋಗ್ತೀವಿ ಈಗ. ತಗೊಂಡೋಗಿ ಹಾಕಿ ಬೀಳಿಸ್ತೀವಿ ತಡಿ. ಗೊತ್ತಾಗುತ್ತೆ ಬೀಳಿಸ್ದಾಗ ಅದ್ರ ನೋವು ಏನು ಅಂತ ಅವ್ರಿಗೂ ಗೊತ್ತಾಗಬೇಕು. ಅಂದೆ ಯಾಕ ತಾಂಬ ನಡಿ ತಗೊಂಡೋಗನ್. ನಡಿ ತಗೊಂಡೋಗಿ ಅಕ್ಕನ. ನಾವು ಎಲ್ಗ ಹೋಗ್ತಾ ಇದೀವೇನು ಸುಮ್ಮನೆ. ಯಾಕಾದ್ನು ಬಜ್ಜಿ ಕೆಮ್ತೀಯ ಕೊಡಿಲ್ಲ. ನಾನು ಪ್ಯಾಟಿನ ಜಾಬ್ನಾಗ ಇಕ್ಕೆಂತೀನಿ. ತಿರ್ಗಾ ಅವಳೇನಾನ ಎಲ್ಲಾನ ನೋಡಿರೆ ತಿರ್ಗಾ ನನಗೂ ಎಣ್ಣೆ ಹಾಕ್ತಾರೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಕೊಡು ಪ್ಯಾಂಟಿನ ಜಾಬ್ನಾಗ ಇಕ್ಕೆಂತೀನಿ. ನನ್ನ ತಗು ಜೋಮೈತೆ ಇಕ್ಕೆಂತೀನಿ. ನಡಿ ಅಲ್ಲಿ ಹೊರಕ್ಕೆ ಹೋದ್ಮೇಲೆ ಇಕ್ಕೆಮನ. ನನಗೆ ಸ್ವಲ್ಪ ನೋವಾಗೈತೆ, ಅವಳಿಗಿನ್ನು ಜಾಸ್ತಿ ನೋವಾಗಬೇಕು. ಹಂಗೆ ಮಾಡಬೇಕು. ಮತ್ತೆ ಮುರ್ಕೋಬೇಕು. ಕಾಲು ಮುರ್ಕೊಂಡು ಮೂಳೆ ಕುಕ್ಕಬೇಕು. ಹಂಗೆ ಮಾಡ್ಬೇಕಣಕ್ಕ. ಸುಮ್ಮನೆ ಬಿಡಬಾರ್ದು. ಅವ್ರಿಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು.
ಕಲಿಸ್ತೀನ ಇಲ್ಲ ನೋಡು. ಗೊತ್ತಾಗಬೇಕು. ನಾವೊಬ್ರಿಗೆ ಮಾಡಿದರೆ ನಮಗೂ ಮಾಡ್ತಾರೆ. ಗೊತ್ತಾಗಲಿಲ್ಲ, ಯಾರಿಗೂ ಗೊತ್ತಾಗಿಲ್ಲ ಅಂತ ತಿಳ್ಕೊಬಿಟ್ಟವಳು ಅವಳು. ಯಾರಿಗೂ ಗೊತ್ತಾಗಿಲ್ಲ ಅಂದ್ಕೊಂಡವಳು. ಹೆಂಗೆ ಗೊತ್ತಾತಪ್ಪ, ಯಾರು ಎಣ್ಣೆ ಹಾಕಿರಪ್ಪ ಅನ್ಕೋಬೇಕು. ಅವಳಿಗೆ ಆಶ್ಚರ್ಯ ಆಗ್ಬೇಕು. ಹಂಗೆ ಮಾಡ್ತೀನಿ ಬಾಯಿಲಿ. ಇಂಥವು ನಾವು ಮಾಡಬಾರ್ದು. ಆದ್ರೂ ಹಿಂಗೆ ಕೆಟ್ಟದ್ದು ಮಾಡೋರಿಗೆ ನಮಗೆ ಕೆಟ್ಟದ್ದು ಮಾಡಿದ್ದಕ್ಕೆ ಮಾಡ್ತಿರೋದು ಅಷ್ಟೇ. ಬೇರೆಯವ್ರಿಗೆ ಯಾರಿಗೂ ಮಾಡಬಾರ್ದಂಗ ನೀನು. ಇಲ್ಲ ಯಾಕ, ನನಗೆ ಕೆಟ್ಟದ್ದು ಯಾರು ಮಾಡ್ತಾರೆ ಅಂಥವ್ರಿಗೆ ಮಾಡಿದ್ದು ಅಷ್ಟೇನೆ. ಮಾಡಲ್ಲ ಹೇಳಕ್ಕ. ಫಸ್ಟ್ ಇಲ್ಲಿಗೆ ಹಾಕ್ಬೇಕು. ಇಲ್ಲಿಂದ ಜಾರಿ ಆ ಕಟ್ಟಿಗೆ ಬೀಳ್ಬೇಕು. ಹಂಗಾದ್ರೆ ಕಾಲು ನೋವಾಗುತ್ತೆ. ಇಲ್ಲಿಂದ ಹಾಕ್ಬೇಕು. ನಿನಗೆ ಹಾಕಿರೋದು ಅವ್ರು ಅಲ್ಲ ಹಾಕವ್ರೆ. ಅಲ್ಲಿ ಹಾಕಿರೋದ್ರಿಂದ ಇದಾಗುತ್ತೆ. ನಾವು ಇಲ್ಲಿಂದ ಸ್ವಲ್ಪ ದೂರದಿಂದಲೇ ಹಾಕಿರೋ ಜರ್ಕಿನ ಜಾರಿ ಅಲ್ಲಿಗೆ ಹೋಗುತ್ತೆ. ಆವಾಗ ಕಾಲು ನೋವಾಗುತ್ತೆ. ನಿನಗೆ ಅಲ್ಲ ಹಾಕಿರೋದ್ರಿಂದ ಅವ್ರಿಗೆ ಗೊತ್ತಿಲ್ಲ. ಕಟ್ರ ಮಟ್ರ ನಂಗೆ ಸುಮ್ಮನೆ ಹಾಕೇವೆ ಅಷ್ಟೇನೆ. ಇಲ್ಲಿಂದ ಹೋಗಿ ದಬಕ್ಕನ್ನು ಬೀಳಬೇಕು. ಹಂಗೆ ಮಾಡಬೇಕು. ಅಲ್ಲ ಹೆಂಗೆ ಮಾಡ್ತಾರೆ? ಥೂ, ನನಗಂತೂ ಇಂಥ ಮಾಡೋಕೆ ಮನಸ್ಸೇ ಬರೋದಿಲ್ಲ. ಆದ್ರೂ ನಮಗೆ ಮಾಡಿದವ್ರಿಗೆ ಹಂಗೆ ಮಾಡಿ ತೋರಿಸ್ಬೇಕು ಅನಿಸುತ್ತೆ. ಸುಮ್ಮನಾದ್ರೆ ನಾಳೆ ಹೊತ್ತಿನಾಗ ಇನ್ನೊಂದು ಮಾಡ್ತಾರೆ. ನೋಡಪ್ಪ, ನಾವು ಒಬ್ರಿಗೆ ಕೆಟ್ಟದ್ದು ಮಾಡಿದರೆ ನಮಗೂ ಕೆಟ್ಟದ್ದಾಗುತ್ತೆ ಎಂಬುದು ಅವ್ರಿಗೂ ಅನುಭವ ಆಗಬೇಕು. ಅನುಭವ ಆದರೆ ಮತ್ತೆ ಮತ್ತೆ ಜಲ್ದಿ ಹಾಕು ಅಕ್ಕ. ಜಲ್ದಿ ಸೂರಿ ಯಾರನ್ನ ನೋಡಿಬಿಟ್ರೆ ತಿರ್ಗಾ ಇಲ್ಲಿ ಯಾಕೆ ಬಾಟ್ಲಿ ತೊಳ್ಕೊಂಡು ಹೋಗಕ್ಕೆ ಬಂದಿದ್ವೇನು? ಯಾರು ಇಲ್ಲ ಹೇಳಿ, ಯಾರೂ ಬರಲ್ಲ. ಇವಾಗ ಬಿಸಿಲು ಅಂತ ಬರಲ್ಲ. ಇವಾಗ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾಳೆ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾಳೆ. ಯಾರನ್ನ ಬಂದರೆ ಇಲ್ಲೇ ಕುತ್ಕೊಂಡು ಹೇಳೋಕ್ಕಾಗುತ್ತೆ. ಯಾರು ಬರಲ್ಲ. ನೀರು ಹಿಡ್ಕೊಂಬರ ಅಲ್ಲಾಸಿ ಹಿಡ್ಕೊಂಡು ಹೋಗ್ತಾರೆ. ಇವಾಗ ಬಟ್ಟೆ ಒಗ್ಯಕ್ಕೆ ಇಕ್ಕೋಗಿರೋದಂದರೆ ಇವಳೇ ಬರೋದು ಇವಾಗ ಬಟ್ಟೆ ಒಗ್ಯಕ್ಕೆ. ಮತ್ತೆ ನಾವು ನೆನ್ನೆ ಅಯ್ಯೋ ಅಮ್ಮಯ್ಯನೂ ಜಾರ್ತು. ಅಮ್ಮಯ್ಯನೂ ಒಗಿತಿತ್ತಲ್ಲ, ಅಮ್ಮಯ್ಯನೂ ಜಾರ್ತು. ಅಮ್ಮಯ್ಯನೂ ಬಿಡ್ಬೇಕಾಗಿತ್ತು ಗೊತ್ತೇ. ಜರ್ಕೊಂಡು ಜಾರ್ತು. ಆ ಎಣ್ಣೆ ಜಿಡ್ಡು ಸೊಪ್ಪಿನ ಪುಡಿ ತಗೊಂಡು ವರ್ಷಿರೂ ಹೋಗ್ಲಿಲ್ಲ. ಸೊಪ್ಪಿನ ಪುಡಿ ಹಾಕಿ ಎಲ್ಲನ ಎಷ್ಟು ಉಜ್ಜುತ್ತ ಅಮ್ಮಯ್ಯ. ಹೋಗ್ಲಿಲ್ಲ ಬಟ್ಟೆ ಒಗ್ಯಕ್ಕೆ. ಜಿಡ್ಡು ಆಯ್ತು. ಎಷ್ಟು ಕಷ್ಟಪಡ್ತು ಅಮ್ಮ ಒಗ್ಯಕ್ಕೆ. ತಿರ್ಗಾ ಯಮ್ಮ ಬೀಳ್ತಿ ಅಂತೇಳಿ ಇಲ್ಲೇ ಕೊನೆಯಲ್ಲೇ ನಿಂತ್ಕೊಂಡು ಕೊನೆಯಲ್ಲೇ ಎಲ್ಲ ಜಾಲಿಸ್ಕೊಂಡು ತಗೊಂಡು ಹೋತು. ಎಷ್ಟು ಇನ್ನು ಮಾಡ್ತು ನೋಡು. ಎಷ್ಟೆಲ್ಲ ಇನ್ನು ಮಾಡ್ತಾರೆ ನಮಗೆ. ಮತ್ತೆ ಒಳ್ಳೆಯವರಲ್ಲ ಇವರು. ಇವ್ರ ಮೇಲೆ ನೀನೊಂದು ಕಣ್ಣು ಇಟ್ಟಿರ್ಬೇಕಣಮ್ಮ ಪುಚ್ಚು. ಯಾಕೆ ಆಗಲೇಳು, ಒಂದು ಕಣ್ಣು ಇಟ್ಟಿರ್ಬೇಕು. ಏನಿದ್ರು ನನಗೆ ಹೇಳು. ಹಂಗೆ ಬಂದು ಸರಿ ಆಯಿತು ಬೆಳಕಯ್ಯ, ಹೇಳ್ತೀನಿ. ಏನಿದ್ರು ನಿಂತಾಗೆಲ್ಲ ಹೇಳ್ತೀನಿ, ಸುಮ್ಕಿರು. ನೋಡು, ನೀನು ನೋಡಿರೋದ್ಕಂತೂ ಪರವಿಲ್ಲ. ನೋಡಲಿಲ್ಲ ಅಂದರೆ ಯಾರು ನೋಡ್ಕೊಂಬರು? ಅಮ್ಮ ಏನಾನ ಬಿದ್ದಿದ್ರೆ ಯಪ್ಪ, ಅಮ್ಮಯ್ಯಗೆ ಏನಾನ ಕಾಲು ನೋವಾಗಿದ್ರೆ ಏನು ಪಾಡು ಯಪ್ಪ ಅಮ್ಮಯ್ಯಗೆ. ನನಗೆ ಜುಮ್ ಅಂದಂಗಾಗುತ್ತೆ ಕಾಲು. ಮತ್ತೆ ಹಂಗೆ ಅನ್ಸೋದು. ಬಿದ್ದರೆ ಅದು ನೋವು ಇದೇ ಇರುತ್ತೆ. ಸ್ವಲ್ಪ ನೋವು ಸಳಕ್ ಅಂದಂಗಾಗುತ್ತೆ. ಗೊತ್ತಾಗ್ಲಿ ತಡಿ. ನಾನು ಅವ್ರಿಗೆ ಹಾಕಿದ್ದೆ. ಇವತ್ತು ನನಗೆ ಯಾರು ಹಾಕಿರೋ ಅಂತ ತಲೆಯ ಕೂಳ ಬಿಡ್ಕೋಬೇಕು. ರಾತ್ರಿ ಎಲ್ಲ ನಿದ್ದೆ ಮಾಡಬಾರ್ದು. ಯಾರು ಹಾಕಿರ್ಬೇಕು, ಯಾರು ನೋಡಿರ್ಬೇಕು? ಅವ್ರಿಗೆ ಗೊತ್ತಿದ್ರೆ ಗಲಾಟೆ ಮಾಡೋರು ಅನ್ಕೊಂತಾರೆ. ನಿಮ್ಮಮ್ಮಯ್ಯ ಗಲಾಟೆ ಮಾಡಲ್ಲ ಅಂಬೋದು ಗೊತ್ತು. ಅದಕ್ಕೇನೆ ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಯಾರೋ ಹಾಕ್ಯವ್ರೆ ಅಂತ ಹೇಳಿ ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಸುಮ್ಕಿರು. ನೋಡಪ್ಪ, ನಾನು ಅವ್ರು ನೆನಕಿಕ್ಕೋದಾಗ ನಾನು ಹಾಕ್ತೆ. ನಾನು ನೆನಕಿಕ್ಕೋದಾಗ ಯಾರೋ ನನಗೆ ಎಣ್ಣೆ ಹಾಕ್ಯಾರ ಬೀಳಕ್ಕೆ ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲಿ ಹಾಕ್ತೀನಿ. ಇಲ್ಲಿ ಹಾಕಿರ್ ಜರ್ಕನ್ ಜಾರಿ ಆಗ ಅಲ್ಲಿಗೆ ಒಡ್ಕೋಬೇಕು. ಕಾಲ ಕೈಯ ಏನಾನ ಒಂದು ಒಡ್ಕೊಂಡ್ರೆ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿಗೆ ಹಾಕ್ತಾ ಇದ್ದೀನಿ ತಡಿ. ಇಲ್ಲಿಗೆ ಹಾಕಿದ್ರೆ ಜರ್ಕನ್ ಅಲ್ಗನ ಜಾರಿದ್ದೇನೆ ಅಲ್ಗನ ಬೀಳುತ್ತೆ. ನಿಮ್ಗೆ ಹಿಂಗೆ ಹಾಕ್ಯಾರಿ. ನೀನು ಬಂದು ಹಿಂಗೆ ಬಿದ್ದಿದೀಯಾ. ಇವ್ರು ಬಂದರೆ ಹಿಂಗೆ ಧಬ್ಕೊಂಡು ಹಿಂಗೆ ಬೀಳ್ಬೇಕು. ಹಂಗೆ ಹಾಕಿದ್ದೀನಿ. ಕಾಲು ಹೋಗಿ ಟ್ಯಾಂಕಿ ಹೊಡ್ಕೊಂಬತ್ತೆ. ತಲೆ ಈಗ ಇಲ್ಲಿ ಕಟ್ಟಾರಲ್ಲ ಅದು ಹೊಡ್ಕೊಂಬತ್ತೆ. ಹಂಗಾದ್ರೆ ಮತ್ತೆ ನೋವಾಗೋದು. ನಾನು ಹಿಂಗೆ ಬಿದ್ದ ನನಗೇನು ತಲೆಯನ್ನು ಜಾಸ್ತಿ ನೋವು. ಕಾಲು ಮಾತ್ರ ಈಗ ಇಲ್ಲಿ ಇದೈತಲ್ಲ ಪೈಪು ಕಬ್ಬಣದ್ದು, ಅದಕ್ಕೆ ತಗಲುತ್ತೆ. ಯಾಕೆ ಕಬ್ಬಣದ ಪೈಪ್ ಇರೋದ್ರಿಂದ ಅಲ್ಲಿಗೆ ತಗಲುತ್ತು. ಕಬ್ಬಣದ ಪೈಪಿಗೆ ಕಾಲು ಸ್ವಲ್ಪ ಇಲ್ಲಿ ನೋವಾತ ಅಷ್ಟೇ. ಮಣ್ಕಾಲು ಸಿಪ್ಪು ಸ್ವಲ್ಪ ನೋವಾದಂಗೆ ಆಯ್ತು. ಅವ್ರಿಗೂ ನೋವಾಗಿ ಅನುಭವಿಸಿದ ಮೇಲೆ ಗೊತ್ತಾಗೋದು ಅದ್ರ ನೋವು ಏನು ಅಂತ. ನೆನೆ ದಿನ ಪಾಪ ಸೌಭಾಗ್ಯ ಆಂಟಿನ ಬೀಳ್ಸೋಕ್ಕೆ ಎಣ್ಣೆ ಹಾಕಿದ್ರು. ಇವತ್ತು ಬೇಡ ಅಂತೂ ಏನು ಹಾಕೋದು ಬೇಡ, ಸುಮ್ಮನಿರಮ್ಮ ಏನಾನ ಮಾಡ್ಕೊಂಬಿ ಅಂತ ಸುಮ್ಮನೆ ಆತವ ಆಂಟಿ. ನನಗೂ ಪುಚ್ಚುಗೂ ಭಾಳ ಸಿಟ್ಟು ಬಂತು. ಅದಕ್ಕೆ ನಾನು ಪುಚ್ಚು ಸೇರ್ಕೊಂಡು ಇವತ್ತು ಹಾಕಿದ್ದೀವಿ. ಗೊತ್ತಿಲ್ಲ ಹೆಂಗಾಯ್ತು ಅಂತ ಅನ್ಕೋಬೇಕು ಅವ್ರು. ಅವ್ರಿಬ್ರಿಗೂ ತಲೆಯ ಕುಳ ಬಿಡ್ಕೊಂಡಂಗೆ ಆಗಬೇಕು. ಹಂಗೆ ಮಾಡ್ತೀವಿ ನೋಡ್ರಿ ಇಬ್ಬರು ಸೇರ್ಕೊಂಡು. ಅವಳು ಬಂದಿಲ್ಲ ಜರ್ಕನ್ ಜಾರಿ ಬಿದ್ದ ಮೇಲೆ ನೋವು ಅನ್ಭವಿಸಿದ ಮೇಲೆ ಗೊತ್ತಾಗಬೇಕು. ಭಾಳ ಅಂದರೆ ಇಷ್ಟೊಂದಲ್ಲ ಅವ್ರ ಮೇಲೆ ಇಷ್ಟೊಂದು ಇದು ಮಾಡೋದಲ್ಲ. ಪಾಪ ಹುಡುಗಿ ಏನು ಮಾಡಿತ್ತ, ಹುಡುಗಿ ಪಾಪ ಬಿದ್ದು ಕಾಲು ನೋವು ಮಾಡ್ಕೊಂತು. ಅದಕ್ಕೆ ಅವಳಿಗೂ ಆಗಲಿ ಅಂತ ಸರಿಯಾಗಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ. ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.